ಹಾಯ್ ಹಲೋ ಚಾಲಕ ಮಿತ್ರರೇ, ನಿಮ್ಮ ಕಾರ್ ನಮ್ಮ ಹತ್ರ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಿಮ್ಮ ಹಳೆಯ ಯಾವುದಾದರೂ ವಾಹನವನ್ನು ಮಾರಾಟ ಮಾಡುತ್ತಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಗಾಡಿಯ ಫೋಟೋವನ್ನು ಮತ್ತು ಡೀಟೇಲ್ಸ್ ಅನ್ನು ಹಾಕಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಅಥವಾ ವಿಡಿಯೋದ ಎಂಡಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ, ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ಕಾರ್ ಇನೋವಾ ಆಗಿದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಮಾಲೀಕರಿಂದ ಕೇಳೋಣ ಬನ್ನಿ. ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳ್ರಿ. ಒಂದು ಇನೋವಾ ಕಾರ್ ಹಾಕಿದ್ರಲ್ಲ ಸರ್. ಹಾಂ ಸರ್, ಸರ್ ಅದು ಮಾಡಲ್ ಏನು ಹೇಳಿ? ಇದು 2012 ರೀ. 2012. ಹ್ಞೂ. ಓಕೆ, ಓನರ್ ಎಷ್ಟಾಗಿದೆ? ಥರ್ಡ್ ಓನರಲ್ಲಿ ಕೊಟ್ಟಿದ್ದೀವಿ ಆರ್ ಟಿ ಆಫೀಸ್ನಲ್ಲಿ. ಹಾಂ ಇನ್ನೂ ಆರ್ ಸಿ ಬುಕ್ ಬಂದಿಲ್ಲ. ಹಾಂ ಸೆಕೆಂಡ್ ಓನರ್ ಇತ್ತು, ಅದು ಅಣ್ಣನ ಹೆಸರಲ್ಲಿತ್ತು. ಅದು ಅಣ್ಣ ಬೆಂಗಳೂರಿಗೆ ಹೋದ್ರಲ್ಲ, ಹಾಂ ಸರ್. ಅದಕ್ಕಲ್ಲಿ ನನ್ನ ಹೆಸರಲ್ಲೇ ಮಾಡಿಕೊಂಡು ಹ್ಞೂ 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 ಆರ್ ಟಿ ಆಫೀಸ್ ಕೊಟ್ಟಿದ್ದೀನಿ. ಕೊಟ್ಟು ಇವಾಗ ಒಂದು 15 ದಿನ ಆಯಿತು. ಹೌದಾ? ಬರುತ್ತೆ ನನ್ನ ಹೆಸರಲ್ಲಿ ಆಗಿ. ಅಂದರೆ ಈಗ ತರ್ಡ್ ಓನರ್ ಆಗುತ್ತೆ? ಹಾಂ ಸರ್, ಥರ್ಡ್ ಓನರ್. ಓಕೆ ಓಕೆ ಸರ್. ಇದು ರೀಪೇಂಟ್, ಆಕ್ಸಿಡೆಂಟ್ ಈ ಥರ ಏನಾದರೂ ಇದೆಯಾ? ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಇಂಜನ್ ಬದಲು ಏನೇ ಕೆಲಸ ಇದ್ದರೆ ನೀವು ಮಿಸ್ತ್ರಿ ಕರ್ಕೊಂಬರ್ಬೋದು. ಈಗ ಇದೆ ಅಂತ ಹೇಳಬೇಕು. ಅದು 20,000 ಬರಲಿ, 50,000 ರೂಪಾಯಿ ಖರ್ಚು ಬರಲಿ, ಇಂಜನ್ದು ಮಾಡಿಕೊಡ್ತೀನಿ. ಹೌದಾ? ಒಟ್ಟು ಗಾಡಿ ಎಲ್ಲ? ಹಾಂ, ಗಾಡಿ ಫುಲ್ ಕಂಡೀಷನ್. ಇಂಜನ್ ಬದಲು ಯಾವತ್ತೂ ಟೆನ್ಷನ್ ತೊಗೊಳೋದಿಲ್ಲ. ಹೌದಾ? ಸರಿ ಸರಿ. ಹಾಂ, ಇಂಜನ್ ಹಿಂಗೆ ಇದೆ ಅಂತ ಹೇಳಬೇಕು, ನಾ ಮಾಡಿಸ್ಕೊಡ್ಬೇಕು. ಸರಿ. ಎಷ್ಟು ಪರ್ಸೆಂಟ್ ಇದೆ ಟೈರು? ಟೈರ್ ಇನ್ನೂ 90% ಇದೆ ಅಷ್ಟು, ಟೇಪ್ನಿ ಹಿಡ್ದು. 90% ಇದೆಯಾ? ಸ್ಟೆಪ್ನಿ ಹೊಸದು ಐತಿ. ಹಾಂ. 4 ಟೈರ್ 90% ಅದಾವೆ. ಹೌದಾ? ಸರಿ. ಹಾಂ. ಇಂಟೀರಿಯರ್ ಏನೇನು ಬರುತ್ತೆ? ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಹಾಂ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಇಲ್ಲಿ ಒಂದು ಪವರ್ ಇದು ಏರ್ ಬ್ಯಾಗ್ ಬರುತ್ತೆ. ಎ ಫುಲ್ ಖಡಕ್ ಎ ಸಿ ಇದೆ. ಹಾಂ, ಮ್ಯೂಸಿಕ್ ಇದೆ. ಸರಿ. ಇನ್ಶೂರೆನ್ಸ್ ಇಲ್ಲ? ಇನ್ಶೂರೆನ್ಸ್ ಹೊಸದ್ರಿ. ಪ್ಲೇಸ್ ಇವಾಗ 15 ದಿನ ಆಯ್ತು ಕಟ್ಟಿ. ಮತ್ತೆ ಅಣ್ಣನ ಹೆಸರಲ್ಲಿ ನನ್ನ ಹೆಸರಲ್ಲಿ ಮಾಡ್ಕೋಬೇಕಾದ್ರೆ ಇನ್ಶೂರೆನ್ಸು ಫುಲ್ ಬೇಕಲ್ಲ. ಅಲ್ಲ ಸರ್, ಎಮ್ ಎಚ್ ಎ ಇದೆ ಅಲ್ಲ, ಅದು ಕೆ ಎ ಮಾಡಿ ಕೊಡ್ತೀರಾ, ಹಾಗೆ ಕೊಡ್ತೀರಾ? ಇಲ್ಲ ಹಾಗೆ ಕೊಡ್ತೀನಿ. ಹಾಗೆ ಫುಲ್ ಇನ್ಶೂರೆನ್ಸ್, ಫಸ್ಟ್ ಓನರ್, ಫುಲ್ ಇನ್ಶೂರೆನ್ಸ್ ತುಂಬಿದ್ದೀನಿ. ಹೌದಾ? ಹಾಂ, ಏನೇ ತೊಂದರೆ ಬಂದರೂ ಕ್ಲಿಯರ್ ಆಗ್ಬೇಕಂತೇಳಿ ಫುಲ್ ಇನ್ಶೂರೆನ್ಸ್ 17,000 ರೂಪಾಯಿ ಇನ್ಶೂರೆನ್ಸ್ ತುಂಬಿದ್ದೀನಿ. ಹೌದಾ? ಎಫ್ ಸಿ ರನ್ನಿಂಗ್ ಇದೆಯಲ್ಲ? ಹಾಂ, ಎಫ್ ಸಿ ರನ್ನಿಂಗ್ ಇದೆಯಲ್ಲ? ಹಾಂ ಹೌದು, ಎಲ್ಲ ರನ್ನಿಂಗ್ ಇದೆ. ಓಕೆ ಓಕೆ ಓಕೆ. ಲೋನ್ ಗೀನ್ ಇದೆಯಾ? ಲೋನ್ ಇದೆಯಲ್ಲ, 3.5 ಲೋನ್ ಇದೆ. ಏನು ಕಂಟಿನ್ಯೂ ಕೊಡ್ತೀರಾ? ಏನು ಕ್ಲಿಯರ್? ಹಾಂ ಸರ್, ಹಾಂ ಲೋನ್ 3.5 ಇದೆ. ಏನು ಕಂಟಿನ್ಯೂ ಕೊಡ್ತೀರಾ, ಹಾಗೆ ಕ್ಲಿಯರ್ ಮಾಡಿಕೊಡ್ತೀರಾ? ಮತ್ತು ಇಲ್ಲಿ ಲೋಕಲ್ದವ್ರು ಇದ್ದರೆ ಕಂಟಿನ್ಯೂ ಕೊಡೋದಂತೆ. ಹಾಂ. ಮತ್ತು ಹಾಗೆ ಒಂದು ಸ್ವಲ್ಪ ನೋಡಿ ಕ್ಯಾಶ್ ಕೊಟ್ರಂದ್ರೆ ಕ್ಯಾಶ್ ಕ್ಲಿಯರ್ ಮಾಡೋದು ಒಳ್ಳೇದು. ಹೌದಾ? ಸರಿ, ಓಕೆ ಓಕೆ. ಹಾಂ, ಲೋಕಲ್ದವ್ರು ಇದ್ದರೆ ಕೊಡ್ತೀನಿ ಲೋನ್ ಯೂಸಿಗೆ. ಲೊಕೇಶನ್ ಎಲ್ಲಿ ಬರುತ್ತೆ ನಮ್ಮದು? ನಮ್ಮದು ಬಿಜಾಪುರ ಜಿಲ್ಲಾ, ಹ್ಞೂ. ಚಡ್ಚನ್ ತಾಲೂಕಿನಲ್ಲಿ ಗಾಡಿ ಇದೆ. ಚಡ್ಚನಲ್ಲಿ ಇದೆಯಾ? ಹಾಂ, ಚಡ್ಚನ್ ತಾಲೂಕು. ಹೌದಾ? ಸರಿ. ಅಮೌಂಟ್ ಏನು ಹೇಳ್ತೀರಾ? ಹಾಂ ಸರ್, ಅಮೌಂಟ್ ಪ್ರೈಸ್ ಏನು ಹೇಳ್ತೀರಾ? ಅಮೌಂಟ್ ಸರ್ 6.5. 6.5ನಾ? ಹಾಂ ಸರ್. ಏನು ಹೆಚ್ಚು ಕಡಿಮೆ ಆಗುತ್ತಾ ಅಥವಾ ಫಿಕ್ಸಾ? ಬಂದರೆ ಒಂದು 10-15 ಸಾವಿರ ಕಡಿಮೆ ಮಾಡಿ, ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ. ಹೌದಾ? ನೋಡಿ ಸರ್, ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಹಾಂ ಸರ್, ಕೊಡ್ತೀನಿ. ಮಾಡಿಕೊಡಿ ಸರ್. ಹಾಂ ಸರ್, ಕೊಡ್ತೀನಿ, ಕಡಿಮೆ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು.